ಯಜಮಾನ್ರ ನಿಮ್ಮವ ಯಜಮಾನ್ರ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ? ನಾವು 22 ರಂಗ್ ಹೇಳ್ತೀವಿ. 22 ಎಲ್ಲ ಟಗರು. 22. ಯಾವ ಬಂದ್ರಿ? ಯಾವ ಬಂದ್ರಿ? ಬೆಳಗ್ಗೆ ಬಂದ್ರ? ಮಳೆ ಅಲ್ಲೂ ಮಳೆನಾ? ಸಿಕ್ಕಾಪಟ್ಟೆ ಮಳೆ. ಬೆಳಗ್ಗೆ 5:30 ಮಳೆ, ರಾತ್ರಿ ಮಳೆ. ನಿಮ್ಮ ವಾತಗಳು ಏನ್ ಬೆಲೆ ಕಟ್ಟಿದ್ರಿ? 16,500 ಹೇಳ್ತಾ ಇದ್ದೀವಿ. 16,500 ಒಂದಕ್ಕೆ 16,000. ಇದು 26,000 ಹೆಂಗ್ರ ಇದು? ಎರಡಲ್ಲ. ಹೌದಾ? ಬೆಳಗ್ಗೆ ಬಂದ್ರ? ಹ್ಞೂ ಸರ್, ಬೆಳಗ್ಗೆ ಬಂದ. ಎಲ್ಲ ಕಡೆ ಮಳೆ. ಬೀಜದ ಪಟ್ಟಿ ಸರ್. ಹೌದಾ? 22 ಕೇಳ್ದವ್ರ? 22 ಕೇಳಿದ್ದಾರೆ. ನಿಮ್ಮ ಬೆಲೆ ಎಷ್ಟು? 26. ಅಲ್ಲಿಗೆ ಹತ್ರ ಬಂದಿದೆ ಹಂಗಾರೆ? ಹತ್ರ ಬಂದಿದೆ ಇದು. ಅಕ್ಕಡೆ ಅಕ್ಕಡೆ ನೋಡ್ರೆ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ? 15 ಎಲ್ಲ ಟಗರು. ನೋಡ್ರ ನೀವೇನ್ ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? 16,500 ಎಲ್ಲ ಟಗರ? ಎಲ್ಲ ಟಗರು. ಯಾವ ಊರು? ನಮ್ದು ಇಲ್ಲೇ ಕಟ್ಟಿದ್ದಾರೆ. ಹೌದಾ? ಮಳೆ ಆಯ್ತಾ? ರಾತ್ರಿಯಿಂದ ಮಳೆ ಅಲ್ವಾ? ತಗೊಂಡ್ರ? ಹೌದಾ? ಹೆಂಗೋ ಸೆಲೆಕ್ಷನ್ ಮಾಡ್ಕೊಂಡಿರಲ್ಲ. ಆಯ್ತು. ಎಷ್ಟಿಗೆ ತಗೊಂಡ್ರಿ? 16,500. ವಾತನ ಚೆನ್ನಾಗಿದ್ದಾವೆ. ಬೆಲೆ ಏನ್ ಬೆಲೆ ಕಟ್ಟಿದ್ರೆ ಟಗರಿಗೆ? 26 ಫೈನಲ್ ರೈಟು? ಹೆಚ್ಚು ಕಡಿಮೆ ಬಂದ್ರೆ 26 ನಿಮ್ದು. ಚೆನ್ನಾಗಿದೆ ರೀ, ಒಳ್ಳೆ ತಳಿ. ಒಳ್ಳೆ ಕೋಟ್ ಹಾಕಿದ್ದೀರಾ? ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತೀರಿ ನೀವು.
ದುಡ್ಡು ಎಣ್ಸ್ಕೊ 900 ಬಿಡಿಸ್ಕೊರು ದುಡ್ಡು ಎಣ್ಸ್ಕೋಣ ಏನು ಯಜಮಾನ್ರು ಏನು ಯಜಮಾನ್ರು ಚೆನ್ನಾಗಿದ್ದೀರಾ ಅವರವ್ವ ನಿಮ್ಮವ್ವ ಏನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ? ಒಂದಿಗೆ 25 ಎಲ್ಲ ಟಗರು ಎಲ್ಲ ಬಕ್ರೀದ್ ಹಬ್ಬ ಮುಂದೆ ಅಲ್ವಾ? ಯಾರು ತಗೊಳ್ಳೋರು ನೀನು ಹೆಂಗೋ ಮಾಡ್ಕೊಂಡು ಬೆಲೆ ಏನು ಬೆಲೆ ಕಟ್ಟಿದ್ದಾರೆ ಒಂದಕ್ಕೆ? ಹೇಳು ಬೆಲೆ. ಹಾಂ 45 ಒಂದಕ್ಕೆ 45. ಫೈನಲ್ ರೇಟು ಫೈನಲ್ 35 10,000 ರೂಪಾಯಿ ಡಿಫ್ರೆನ್ಸಾ? ಎಲ್ಲರಿಗೂ ನಮಸ್ಕಾರ. ದಿನಾಂಕ 20/5/2025 ಮಂಗಳವಾರ. ನಾನಿವತ್ತು ತುಮಕೂರಿನ APMCಗೆ ಬಂದಿದ್ದೀನಿ. ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ. ಬೆಳಗಿನ ಜಾವ ಆರಂಭ, ಮಧ್ಯಾಹ್ನವೂ ಕೂಡ ನಡೆಯುತ್ತೆ. ಇವತ್ತು ನಾನು ಲೇಟಾಗಿ ಬಂದೆ. ರಾತ್ರಿ ಎಲ್ಲ ಮಳೆ ಬಿದ್ದಿದೆ. ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ. ಮಳೆ ತುಮಕೂರಲ್ಲೂ 5:30 ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಜಿರುಗ್ತಾ ಇದೆ ಮಳೆ. ಆದರೂ ಸಂತೆ ಸೇರಿದೆ. ಬನ್ನಿ ಸಂತೆಯ ಒಳಗೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಿನ APMC ಅಂಗಡಿಗೆ ಬಂದಿದ್ದೀನಿ. ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ. ಬೆಳಗಿನ ಜಾವ ಆರಂಭ ಆಗುತ್ತೆ, ಮಧ್ಯಾಹ್ನ ಕೂಡ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ತುಮಕೂರು ಮರಿಮೇಕೆ ಸಂತೆ APMC ಅಂಗಡದಲ್ಲಿ. ನಾನು ಲೇಟಾಗಿ ಬಂದೆ. ಮಳೆ ಶುರುವಾಗಿದೆ. ರಾತ್ರಿ ಎಲ್ಲ ಮಳೆ ಬಿದ್ದಿದೆ. ಈಗ ಜಿಟಿ ಮಳೆ ಬೀಳ್ತಾ ಇದೆ. ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ. ಇದು ಕೃತಿಕಾ ಮಳೆಯಾಗಿದೆ. ರೈತರು ತಮ್ಮ ನೆಲವನ್ನು ಹದ ಮಾಡ್ಕೊಳ್ತಿದ್ದಾರೆ. ಮುಂಗಾರು ಬೆಳೆಗೆ ಹದ ಮಾಡ್ಕೊಳ್ತಿದ್ದಾರೆ. ಮಳೆ ಬಂತು ಅಂದರೆ ಸಂತೆ ಅಸ್ತವ್ಯಸ್ತವಾಗುತ್ತೆ. ಆದರೂ ಜನ ಬಂದಿದ್ದಾರೆ. ಯಾಕಂದರೆ ಸಂತೆ ಅದೊಂದು ಕೂಡು ಕುಟುಂಬ ಇದ್ದ ಹಾಗೆ, ಸಂತೆ ಅದೊಂದು ಜೇನುಗೂಡು ಇದ್ದ ಹಾಗೆ, ಸಂತೆ ಅದೊಂದು ಆಕರ್ಷಣೆ. ಯಾಕೆಂದರೆ ಸಂತೆಯಲ್ಲಿ ವ್ಯಾಪಾರವೇ ಮುಖ್ಯವಾದರೂ ಸಂತೆ ಅದರ ಆಚೆ ಇರುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಬಕ್ರೀದ್ ಹಬ್ಬ ಇದೆ. ಬಂಡವಾಳ ಹಾಕಿರ್ತಾರೆ. ಆ ಬಂಡವಾಳವನ್ನು ವಾಪಸ್ ತಗೋಬೇಕು. ಹಾಗಾಗಿ ಮಳೆ ಬರಲಿ ಬರದಲ್ಲೇ ಇರಲಿ, ಬಿಸಿಲು ಬರಲಿ ಬರದಲ್ಲೇ ಇರಲಿ, ಬರ್ತಾರೆ. ನೋಡಿ ಇವೆಲ್ಲ ನೆಮ್ಮದಿದ್ದಾರೆ. ಆದರೂ ಸಂತೆಗೆ ಬಂದಿದ್ದಾರೆ. ವೀಕ್ಷಕರೇ, ಒಂದು ಸಂತೆ ಅನೇಕ ಜನರಿಗೆ ಹೊಟ್ಟೆ ತುಂಬಿಸುತ್ತೆ ಮತ್ತು ಅನೇಕ ಜನರಿಗೆ ಬದುಕುವ ದಾರಿ ತೋರಿಸುತ್ತೆ. ಈ ಸಂತೆಯನ್ನ ಶಬ್ದ ಕೂಡ ತುಂಬ ಅಚ್ಚ ಕನ್ನಡದ ಶಬ್ದ. ಈ ಸಂತೆಗೆ ಒಂದು ಪುರಾತನವಾದ ಇತಿಹಾಸವಿದೆ. ಹಾಗಾಗಿ ಯಾವುದೇ ಸಂತೆ ಆಗಿರಲಿ, ಅಲ್ಲಿ ಅನೇಕ ಜ್ಞಾನದ ಚಕ್ಷುಗಳು ನಮಗೆ ಸಿಗ್ತವೆ. ನಾವು ಸಂತೆಯನ್ನ ನಾವು ನೋಡುವ ಒಂದು ವಿಶಾಲವಾದ ದೃಷ್ಟಿಯಲ್ಲಿ ನೋಡಬೇಕು. ಆವಾಗ ಸಂತೆಯ ನಮಗೆ ಲಕ್ಷಣಗಳು ಗೊತ್ತಿರಾಗುತ್ತೆ.
ಏನ್ ಬೆಲೆ ಕಟ್ಟಿದ್ದೀರಾ? 146. ಹೆಣ್ಬೇಕೇನ ಗಂಡ್ಬೇಕೇನ? ಎಲ್ಲ ವಾತುಗಳ 46. ಚೆನ್ನಾಗಿದ್ದಾವೆ ಸ್ನೇಹಿತರೆ. 46,000 ಒಂದು ವಾತಕ್ಕೆ. ಮಳೆ ಬರ್ತಾ ಇದೆ, ಒಳಗೆ ಹೋಗೋಣ ಮಳೆ. ನೀವೇನ್ ಬೆಲೆ ಕಟ್ಟಿದ್ದೀರಾ? 22 ವಾತ ಅಲ್ವಾ? 22. ವೀಕ್ಷಕರೇ, ಒಳಗಡೆ ಹೋಗಕ್ಕಾಗ್ತಿಲ್ಲ, ಕ್ಯಾಮ್ರಾ ನೆನೆಯುತ್ತೆ. ಹಾಗಾಗಿ ದೂರದಿಂದಾನೇ ವಿಡಿಯೋ ಮಾಡ್ತಾ ಇದ್ದೀನಿ, ಸಹಕರಿಸಬೇಕು.